ರಾಜಕೀಯ ತಿಕ್ಕಾಟ ಮುಂದುವರಿತಾ ಇದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಒಂದು ಗುಮಾನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲೂ ನಿನ್ನೆಯ ಬ್ಲಾಸ್ಟ್ ಆಗಿರಬಹುದು. ಬರೀ ಹಿಂದೂ ಮುಸ್ಲಿಂ ಮಾತ್ರ ಬಿಜೆಪಿ ನಾಯಕರಿಗೆ ಕಾಣುತ್ತೆ ಅಂತ ಹೇಳ್ತಾನೆ. ಈ ಹಿಂದೆ ನಡೆದಂತಹ ಹಲವು ಕೃತ್ಯದ ಹಿಂದೆ ಕೂಡ ಬಿಜೆಪಿ ನಾಯಕರು ಇದ್ದಿದ್ರು ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಒಂದು ಹಿಂದುತ್ವ, ಒಂದು ಕೌಂಟರ್ಗೆ ಮುಸ್ಲಿಮ್ಸು, ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ. ಇಷ್ಟು ತಿಳ್ಕೊಳ್ಳಿ ದಯಮಾಡಿ. ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿಜೆಪಿಯವರು ಈ ಥರದ ಕಳಿಸಿ ಗೋಷ್ಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ. ಖಂಡಿತ ಈ ನಿನ್ನೆ ಇನ್ಸಿಡೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಭಾಳ ಸರವೇಗದಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ, ಅಲ್ಲೊಂದಿದೆ ಬ್ಯಾಲ್ಸಿ. ಸೊ ಕೆಲವು ಹೋಟ್ಲ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲೂ ಆಗಿರ್ಬೋದು ಅಂತೇಳಿ ಪಬ್ಲಿಕ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದಲ್ಲೇ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇದ್ರ ಬಗ್ಗೆ ಬಿ ಜೆ ಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ಇದನ್ನು ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದು ರಿಪೋರ್ಟ್ ಬರುತ್ತೆ. ಬಟ್ ಆದರೆ ಈ ಏನಿದೆ ಈ ಕಮ್ಯುನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಕೃಷಿ ಸಚಿವರು ಗಂಭೀರ ಆರೋಪವನ್ನ ಈ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಬಿಜೆಪಿ ಮೇಲೆ. ಬಟ್ ಇಂತಹ ಒಂದು ಸೆನ್ಸಿಟಿವ್ ವಿಚಾರ ನಡೆದಿರಬೇಕಾದ್ರೆ ತೀರಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಸುಮ್ಮನೆ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಬರೋಲ್ಲ. ಮಾತಾಡ್ತಾ ಹೇಳ್ತಾರೆ ಹಿಂದೆ ಹಲವು ಕೃತ್ಯಗಳಲ್ಲಿ ನೀವು ನೋಡಿ ಬೇಕಾದ್ರೆ ಅಂತ ಹೇಳ್ತಾರೆ. ಯಾವ್ದು ಅಂತ ಅವ್ರ ಎಕ್ಸಾಂಪಲ್ ಅನ್ನ ಹೇಳಬೇಕು. ಜೊತೆಗೆ ಬಿಸ್ನೆಸ್ ರೈವಲ್ರಿನಾ ಅದನ್ನ ಫೈಂಡ್ ಔಟ್ ಮಾಡುವಂತಹ ಕೆಲಸ ಸರ್ಕಾರದ ವತಿಯಿಂದ ಏನಾಗಿದೆ ಅನ್ನೋದನ್ನ ತಿಳಿಸಬೇಕು. ಅದು ಬಿಟ್ಟು ಸುಮ್ಮನೆ ಒಂದು ಲೇಮ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಬಿಸ್ನೆಸ್ ರೈವಲ್ರಿ ಇದೆ ಅಂತಾನೆ ಒಪ್ಕೊಂಡ್ರು ಹಿಂದೆ ಯಾವುದೇ ಹೋಟೆಲ್ ಉದ್ಯಮದಲ್ಲಿ ಯಾವುದೇ ಒಂದು ಹೋಟೆಲ್ಗಳು ಕೂಡ ದೊಡ್ಡದಾಗಿ ಬೆಳೆದೇ ಇಲ್ವಾ, ಅಲ್ಲೆಲ್ಲ ಇಂಥದ್ದೇ ಆಗಿತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಕೊಡ್ತಿದೀವಿ ಅಂದ್ರೆ ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದೀವಿ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಸೆನ್ಸ್ ಇರಬೇಕು. ಯಾವ ಸ್ಟೇಟ್ಮೆಂಟ್ ಅನ್ನು ಯಾವಾಗ ಕೊಡಬೇಕು ಅಂತ.